ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು 3ನೇ ಕ್ರಮಾಂಕದಲ್ಲಿರುವಂಥ RCB ವರ್ಸಸ್ ಬಾಟಮ್ ಆಫ್ ದ ಟೇಬಲ್ ಇರುವಂಥ CSK, ಈ ಎರಡೂ ತಂಡಗಳ ಮಧ್ಯೆ ಹಣಾಹಣಿ. ಅದು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದೆ ಗುರು. 7:30 ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಬಟ್ ಏನಪ್ಪ ಅಂತಂದರೆ ಮ್ಯಾಚ್ ಸ್ಟಾರ್ಟ್ ಆಗುತ್ತಾ, ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದೇ ಕನ್ಫ್ಯೂಷನಲ್ಲಿದ್ದಾರೆ. ಯಾಕಂದರೆ ವೆದರ್ ರಿಪೋರ್ಟ್ ಏನು ಹೇಳ್ತಿದೆ ಅಂತಂದರೆ ಮಳೆ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಿದೆ ಗುರು. ಬಟ್ ನಾನು ನೋಡ್ದಂಗೆ ವೆದರ್ ರಿಪೋರ್ಟ್ ನೋಡ್ದಂಗೆ 55% to 60% ಮಳೆ ಬರುತ್ತೆ ಅಂತ ಅಂತ ಹೇಳಿದ್ದಾರೆ. ಸೊ ಹಂಗೆ ನೋಡೋದಾದರೆ ನನ್ನ ಪ್ರಕಾರ ಏನಂದರೆ ಕೊನೆಯಲ್ಲಿ ಒಂದು 10 ಓವರ್ 15 ಓವರು ಅಟ್ಲೀಸ್ಟ್ ಅದಾದರೂ ಮಾಡ್ತಾರೆ ಗುರು. ಯಾಕಂತಂದರೆ ನಮಗೆಲ್ಲ ಗೊತ್ತಿರೋಂಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ದು ಡ್ರೈನೇಜ್ ಸಿಸ್ಟಮು ನಿಮಗೆಲ್ಲ ಗೊತ್ತಿದೆ ಹೆಂಗಿದೆ ಡ್ರೈನೇಜ್ ಸಿಸ್ಟಮ್ ಅಂತ. ಇನ್ನೊಂದೇನೆಂದರೆ ಈ ಪಂದ್ಯ ಏನಾದರೂ ರದ್ದಾದರೆ, ಏನೋ ಇನ್ ಕೇಸ್ ರದ್ದಾದರೆ ಏನಾಗುತ್ತೆ ಗುರು ಅಂತ ಕೇಳಿದ್ರೆ ಅಂಥದ್ದೇನು ಆಗಲ್ಲಪ್ಪ. ಯಾಕಂತಂದರೆ RCB ಅವರು 10ರಲ್ಲಿ 7 ಗೆದ್ದಿದ್ದಾರೆ. ಇವಾಗ GT ಅವ್ರು ಬೇರೆ 2ನೇ ಪೊಸಿಷನಲ್ಲಿದ್ದಾರೆ ಅಫ್ಕೋರ್ಸ್. ಬಟ್ ಈ ಮ್ಯಾಚ್ ಏನಾದರೂ ರದ್ದಾದರೆ ನಮಗೆ 1 ಪಾಯಿಂಟ್ ಸಿಗುತ್ತೆ ಗುರು. 1 ಪಾಯಿಂಟ್ ಸಿಕ್ಕರೆ ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ 3 ಮ್ಯಾಚಲ್ಲಿ 1 ಗೆದ್ದರೆ ಸಾಕು, ಟಾಪ್ 4 ಕ್ವಾಲಿಫಿಕೇಷನ್ ಕನ್ಫರ್ಮು ಅನ್ನೋ ಥರ. ಅಂದರೆ ಟಾಪ್ 4ಅಲ್ಲಿ ಇರ್ತೀವಿ ಅಂತ ಕನ್ಫರ್ಮು. ಬಟ್ ನಮಗೇನಾದರೆ ಟಾಪ್ 1 ಆರ್ ಟಾಪ್ 2 ಬೇಕು ಅಂತಂದರೆ ಗುರು 2 ಅಂತೂ ಮಿನಿಮಮ್ ಗೆಲ್ಲೇಬೇಕು. 2 ಗೆದ್ದರೆ ಟಾಪ್ 1ಅಲ್ಲಾದರೂ ಇರ್ತೀವಿ ಅಥವಾ ಟಾಪ್ 2 ಅಲ್ಲಾದರೂ ಇರ್ತೀವಿ ಅನ್ನೋ ಥರ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಮಳೆ ಬಂದರೆ ಟಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ರಜತ್ ಪತಿದಾರಣ್ಣ ಏನಂದರೆ ಇವರು ಟಾಸೇ ಗೆಲ್ಲಲ್ಲ ಗುರು. ಚಿನ್ನಸ್ವಾಮಿಯಲ್ಲಿ ಇಲ್ಲಿವರೆಗೂ ಟಾಸೇ ಗೆದ್ದಿಲ್ಲ. ಸೊ ಈ ಮ್ಯಾಚ್ ಏನೋ ಈ ಲಾ ಆಫ್ ಎವರೇಜ್ ಇಟ್ಕೊಂಡ್ರೆ ಏನೋ ಗೆಲ್ತಾರೆ ಅಂತ ನನಗನ್ಸುತ್ತೆ. ಇನ್ನು ಪ್ಲೇಯಿಂಗ್ 11 ಮತ್ತು ಮ್ಯಾಚ್ ಅಪ್ಸು ಮತ್ತು ಸ್ಟ್ಯಾಟ್ಸು ಇದೇನಪ್ಪ ಹೇಳುತ್ತೆ ಅಂತ ಕೇಳಿದ್ರೆ, ಫಸ್ಟು RCB ಪ್ಲೇಯಿಂಗ್ 11 ನೋಡೋದಾದರೆ ಏನೋ ಚೇಂಜಸ್ ಇಲ್ಲಪ್ಪ. ಒಂದೇ ಒಂದು ಚೇಂಜ್ ಅಂದರೆ ಬೇತೆಲ್ ಅವರ ಜಾಗದಲ್ಲಿ ನಮ್ಮ ಉಪ್ಪಣ್ಣ ಬರ್ತಾರೆ ಅಂತ. ಯಾಕಂದರೆ ಉಪ್ಪಣ್ಣಗೆ ಸ್ವಲ್ಪ ಫೀವರ್ ಬೇರೆ ಇತ್ತು, ಅದಕ್ಕೆ ಹೋದ ಮ್ಯಾಚ್ ಆಡಿರಲಿಲ್ಲ. ಬೇತೆಲ್ಲಣ್ಣನ ಆಡಿಸಿದ್ರು. ಬಟ್ ಬೇತೆಲ್ಲಣ್ಣನ ಜಾಗದಲ್ಲಿ ನಮ್ಮ ಉಪ್ಪಣ್ಣ ಬರ್ತಾರೆ. ಅದು ಒಂದೇ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಪ್ಲೇಯಿಂಗ್ 11 ಎಲ್ಲ ನಮ್ಮದು ಸಾಲಿಡ್ ಆಗಿದೆ. ಏನು ಆ ಕಡೆ ತೊಂದರೆ ಅಂತೂ ಏನೂ ಇಲ್ಲ. ಬೌಲಿಂಗ್ ಮಾತ್ರ ನಮ್ಮದು ಬೆಂಕಿ ಥರ ಬೌಲಿಂಗ್ ಮಾಡ್ತವ್ರೆ. ಇನ್ನು ಈ ಕಡೆ CSK ಪ್ಲೇಯಿಂಗ್ 11 ಬರೋದಾದರೆ 1, 2, 3 ಚೇಂಜಸ್ ಮಾಡ್ಬೋದು ಅಂತ ನನಗನ್ಸುತ್ತೆ ಗುರು. ಪತಿರಾಣ ಅಣ್ಣನಂತ ಈ ಸೀಸನ್ ನಡಿಲೇ ಇಲ್ಲ. ಸ್ಲಿಂಗಿ ಆ್ಯಕ್ಷನು ಸ್ವಲ್ಪ ಈಸಿಯಾಗಿ ಪಿಕ್ ಮಾಡ್ತಿದ್ರು, ಅಥವಾ ಅಣ್ಣ ವೈಡ್ ಮೇಲೆ ವೈಡು ಬೇರೆ ಹೆಂಗೋ ಹಾಕಿ ಒಟ್ಟಿನಲ್ಲಿ ಸೀಸನ್ ಕರೆಕ್ಟಾಗಿ ನಡೀತಿಲ್ಲ. ಸೊ ಅವ್ರ ಜಾಗದಲ್ಲಿ ನೇತನ್ ಎಲಿಸ್ ಬರ್ತಾರೆ. ಆಮೇಲೆ ದೀಪಕ್ ಕೂಡ ಜಾಗದಲ್ಲಿ ಆಂಡ್ರೆ ಸಿದ್ಧಾರ್ಥ್ ಅಥವಾ ವಂಶ್ ಬೇಡಿನ ತರ್ತಾರೆ ಅಂತ ನನಗನ್ಸುತ್ತೆ. ಏನಾದರೂ ದೀಪಕ್ ಕೂಡ ಅಣ್ಣ ಗ್ಯಾಪಲ್ಲಿ ಆಡಿದ್ರೆ RCB 11 ವರ್ಸಸ್ CSK 10 ಆಗೋ ಥರ ಅನ್ಸುತ್ತೆ ಗುರು. ನೋಡೋಣ ಏನು ಮಾಡ್ತಾರೆ ಅಂತ. ಆಮೇಲೆ ಸ್ವಲ್ಪ ಬೇರೆ ಯಾರಿಗಾದ್ರೂ ಚಾನ್ಸ್ ಕೊಡೋಣ ಅಂತಂದರೆ ಶ್ರೇಯಸ್ ಗೋಪಾಲ್ನ ಇವರು ಚಾನ್ಸ್ ಕೊಡ್ಬೋದಪ್ಪ. ಶ್ರೇಯಸ್ ಗೋಪಾಲ್ ಅಣ್ಣಂದು ಇಲ್ಲಿ RCB ವಿರುದ್ಧ ಆಗಲಿ ಮತ್ತು ಚಿನ್ನಸ್ವಾಮಿಯಲ್ಲಿ ಅವ್ರು ಆಡಿರೋದು ಅಂದರೆ ಅಭ್ಯಾಸ ಎಲ್ಲ ಇಲ್ಲೇ, ಪ್ರಾಕ್ಟೀಸ್ ಎಲ್ಲ ಇಲ್ಲೇ ಮಾಡಿರ್ತಾರೆ. ಸೊ ಎಲ್ಲ ಗೊತ್ತಿರುತ್ತೆ ಹೆಂಗೆ ಏನು ಕತೆ ಅಂತ. ಅವ್ರನ್ನ ತಂದರೂ ತರ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಮ್ಯಾಚ್ ಅಪ್ಸಿಗೆ ಬರೋದಾದರೆ ಗುರು, RCB ಬ್ಯಾಟರ್ಸ್ ವರ್ಸಸ್ CSK ಬೌಲಿಂಗ್ ನೋಡೋದಾದರೆ ಈ ಕಡೆ ನಮ್ಮ ಸಾಲ್ಟ್ ಅಣ್ಣ, ನಮ್ಮ ಉಪ್ಪಣ್ಣ ವರ್ಸಸ್ ಈ ಕಡೆ ಖಲೀಲ್ ಅಹ್ಮದ್ ನೋಡ್ಬೋದು ಗುರು. ಸಖತ್ತಾಗಿ ಆಗ್ತವನೆ ಅಣ್ಣ ಖಲೀಲ್ ಅಹ್ಮದ್. ಅಂದರೆ ಎವ್ರಿ ಪವರ್ ಪ್ಲೇಲಿ ಎವ್ರಿ ಪವರ್ ಪ್ಲೇಲಿ ಒಂದೊಂದು ವಿಕೆಟ್ ಅಂತ ಮಿನಿಮಮ್ ಇರುತ್ತೆ ಅಣ್ಣಂದು. ಆ ಥರ ಪವರ್ ಪ್ಲೇಯಲ್ಲಿ ಒಂಥರ ಸರ್ದಾರ ಥರ ಬಂದುಬಿಟ್ಟು ಅಣ್ಣ ವಿಕೆಟ್ ಎಲ್ಲ ತೆಗಿತಿದ್ದಾರೆ. ಆ್ಯಂಡ್ 106 ಡಾಟ್ ಬಾಲ್ಸ್ ಏನೋ ಹಾಕಿದಾರಪ್ಪ ಖಲೀಲ್ ಅಹ್ಮದ್. ನಮ್ಮ ಏಜಲ್ವುಡ್ ಅವ್ರದ್ದು 103 ಏನೋ ಇದೆ, 103 ಅದೇ ಆ ಸಮೀಪ ಹತ್ತತ್ರ 103 ಇದೆ ಅನಿಸುತ್ತೆ. ಸೊ ಇವ್ರದ್ದು ಅಣ್ಣಂದು ಖಲೀಲ್ ಅವ್ರದ್ದು 106 ಇದೆ. ಆ ಥರ ನೋಡೋದಾದರೆ ಇದೊಂದು ಸ್ವಲ್ಪ ನೋಡ್ಬೋದು. ಉಪ್ಪಣ್ಣ ವರ್ಸಸ್ಸು ಯಾರು ಖಲೀಲ್ ಅಹ್ಮದ್ ನೋಡ್ಬೋದು. ಈ ಕಡೆ ನೆಕ್ಸ್ಟು ನಮ್ಮ ಕೊಹ್ಲಿ ಕಾಕ ವರ್ಸಸ್ ಅಂಶುಲ್ ಕಂಬೋಜ್ ನೋಡ್ಬೋದಪ್ಪ. ಯಾಕಂದರೆ ಅಂಶುಲ್ ಕಂಬೋಜು ಹೊಸ ಪ್ಲೇಯರು. ಸ್ವಲ್ಪ ನಮ್ಮ ಕೊಹ್ಲಿ ಕಾಕ ಹೊಸ ಪ್ಲೇಯರ್ ಅಂದರೆ ಸ್ವಲ್ಪ ಆ ಕಡೆ ಆಗುತ್ತೆ. ಅದಾದಮೇಲೆ ನಮ್ಮ ಕಡೆ ರಜತ್ ಪತಿದಾರು, ಈ ಕಡೆ ನೂರ್ ಅಹ್ಮದ್. ಇದೊಂಥರ ಮ್ಯಾಚಪ್ ನೋಡ್ಬೋದಪ್ಪ. ಅಂದರೆ ನೂರ್ ಅಹ್ಮದ್ ಸ್ವಲ್ಪ ವಿಕೆಟ್ ಟೇಕರು, ಈ ಕಡೆ ನಮ್ಮ ರಜತ್ ಅಣ್ಣ ಸ್ವಲ್ಪ ರನ್ಸ್ ಬಂದಿಲ್ಲ. ಬಟ್ ಆದರೆ ನಮ್ಮ ರಜತ್ ಪತಿದಾರು ಗೊತ್ತಲ್ಲ ಸ್ಪಿನ್ಗೆ ಹೆಂಗೆ ಆಡ್ತಾರೆ ಅಂತ, ಸ್ಪಿನ್ ಬ್ಯಾಷರ್ ಅಂತ ಹೆಸರುವಾಸಿಯಾಗಿದ್ದಾರೆ. ಸೊ ನೋಡೋಣ ಏನು ಮಾಡ್ತಾರೆ ಅವರು ಅಂತ. ಈ ಕಡೆ CSK ಬ್ಯಾಟಿಂಗು, ನಮ್ಮ ಕಡೆ RCB ಬೌಲಿಂಗ್ ಬರೋದಾದರೆ ಈ ಒಂದು ಮ್ಯಾಚಪ್ಪಲ್ಲಿ ಗುರು ಆಯುಷ್ ಮಾತ್ರೆ ವರ್ಸಸ್ ಭುವನೇಶ್ವರ್ ಕುಮಾರ್ ಇದು ಸೈಕ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ಆಯುಷ್ ಮಾತ್ರೆ ಆಬ್ವಿಯಸ್ಲಿ ಅಣ್ಣಂದು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಭುವಿಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದೆ. ಸ್ವಲ್ಪ ಸಾಲಿಡ್ ಬ್ಯಾಟಿಂಗ್ ಮಾಡ್ತಾನೆ ಅಣ್ಣ. ಸೊ ಅವ್ರಿಗೆ ಹೆಂಗೆ ಸ್ವಿಂಗ್ ಮಾಡಿಬಿಟ್ಟು ಇವರು ನಮ್ಮ ಭುವಿಯವರು ಔಟ್ ಮಾಡ್ತಾರೆ ಅಂತ ನೋಡೋಕ್ಕೆ ಕಾಯ್ತಾ ಇರ್ತೀನಿ. ಈ ಕಡೆ ಒಂದು ವೇಳೆ ಬೇಗ ಶೇಖ್ ರಶೀದು ಅಥವಾ ಆಯುಷ್ ಮಾತ್ರೆ ಔಟ್ ಆದರೆ ನಂಬರ್ 3 ಗುರು ಸ್ಯಾಮ್ ಕರನ್ ಬರ್ತಾರೆ. ಸೊ ಸ್ಯಾಮ್ ಕರನ್ ವರ್ಸಸ್ ಹೇಜಲ್ವುಡ್ ಇದು ನೋಡೋಕೆ ಸೈಕ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ನಮ್ಮ ಹೇಜಲ್ವುಡ್ ಅಣ್ಣ ಜೋಶ್ ಹೇಜಲ್ವುಡ್ದು ಸ್ಟ್ಯಾಟ್ಸ್ ಆಮೇಲೆ ನೋಡೋಣ, ಸಖತ್ತಾಗಿ ಮಾಡ್ತಾರೆ CSK ವಿರುದ್ಧ. ಹೋದ ಮ್ಯಾಚಲ್ಲೂ ಸೈಕಾಗಿ ಮಾಡಿದ್ರು ಚಪಕ್ಕಲ್ಲಿ. ಸೊ ಆ ಥರ ನೋಡೋದಾದರೆ ಜೋಶ್ ಹೇಜಲ್ವುಡ್ ವರ್ಸಸ್ ಸ್ಯಾಮ್ ಕರನ್ ನೋಡಿದ್ರೆ ನಮ್ಮ ಹೇಜಲ್ವುಡ್ ಅಣ್ಣ ಸ್ವಲ್ಪ ಮೇಲ್ಗೈ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಬಟ್ ಆದರೆ ಈ ಮ್ಯಾಚಪ್ ನೋಡೋಕೆ ಸಖತ್ತಾಗಿರುತ್ತೆ. ಆಸೀಸ್ ವರ್ಸಸ್ ಇಂಗ್ಲೆಂಡ್ ಅನ್ನಂಗೆ ಇರುತ್ತೆ ಗುರು. ಆ ಥರನೂ ನೋಡ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ನೆಕ್ಸ್ಟು ಇನ್ನೊಂದು ಯಾರಪ್ಪ ಅಂತಂದರೆ ಡೆವಾಲ್ಡ್ ಬ್ರೇವಿಸು. ಸೊ ಈ ಡೆವಾಲ್ಡ್ ಬ್ರೇವಿಸ್ಗೆ ಈ ಕಡೆಯಿಂದ ಒಂದು ಅಸ್ತ್ರ ಯಾವುದಪ್ಪ ಅಂತಂದರೆ ನನಗೆ ಕೇಳಿದ್ರೆ
ಸೊ ಸುಯೇಶ್ ವರ್ಸಸ್ ಡೆವಲ್ ಬ್ರೇವಿಸು ಇದು ಸೈಕೋ ಆಗಿರುತ್ತೆ ಗುರು ಮ್ಯಾಚಪ್ ಅಂತ ನನಗನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಪ್ಲೀಸ್ ಇದು ಮ್ಯಾಚಪ್ಸ್ ಬಗ್ಗೆ ಅಂತೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಯಾವುದು ನೋಡೋಕೆ ಕಾಯ್ತಾ ಇದ್ದೀರಾ ಗುರು ಈ ಮ್ಯಾಚಪ್ ಸೈಕೋ ಆಗಿರುತ್ತೆ ಅಂತ? ಇಲ್ಲ ಗುರು ಹೆಂಗೋ ಬಾಟಮ್ ಆಫ್ ದ ಟೇಬಲಲ್ಲಿ ಇದ್ದಾರೆ, ಯಾವುದು ಮ್ಯಾಚಪ್ ಬೇಡ ಒಟ್ಟಿನಲ್ಲಿ ಗೆಲ್ಲೋಣ ಆ ಥರನೂ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಂತೀರಾ ಗುರು? ಇನ್ನು ಸ್ಟ್ಯಾಟ್ಸಿಗೆ ಬರೋದಾದರೆ ಓವರ್ ಆಲ್ ಏನು ಸ್ಟ್ಯಾಟ್ಸ್ ಇದೆಯಲ್ಲ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಸ್ಟ್ಯಾಟ್ಸ್ ಏನಪ್ಪ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೆಂಗಿದೆ ಗುರು ಸ್ಟ್ಯಾಟ್ಸು ಅನ್ನೋ ಥರ. ಯಾಕಂತಂದರೆ ಈ RCB ಅವರು ಮತ್ತು CSK ಅವ್ರದ್ದು ಈ ಸ್ಟ್ಯಾಟ್ಸ್ ನೋಡೋದಾದರೆ ಗುರು 5 ಅನ್ನೋ ಥರ ಗುರು ವಿನ್ ರೇಷು 50-50 ಇದೆ. ಸೊ ಈ ಥರ 50-50 ವಿನ್ ರೇಷು ಇರೋಕ್ಕೆ ಕಾರಣ ಏನು ಗುರು, ಯಾಕೆ ಹಿಂಗೆ ಅಂತ ಕೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಧೋನಿ ಅವರು. ಸೊ ಧೋನಿ ಅವರು ನಮಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವಾಗಲೂ ಕಂಟಕವಾಗ್ತಾರೆ ಗುರು. ಯಾಕಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 489 ರನ್ ಹೊಡೆದಿದ್ದಾರಪ್ಪ 12 ಇನ್ನಿಂಗ್ಸಲ್ಲಿ, 81 ಎವರೇಜು, 181 ಸ್ಟ್ರೈಕ್ ರೇಟು. ಅಪ್ಪ ಇವರಂತೂ RCB ಅಂತ ಬಂದರೆ ಯಾವುದಾದ್ರೂ ಒಂದು ಸ್ಟೇಡಿಯಮಿಂದ ಹೊರಗಡೆ ಒಂದು ಬಾಲ್ ಹೋಗೇ ಹೋಗುತ್ತೆ. ಸೊ ಸ್ವಲ್ಪ ಕಂಟಕ ಆಗ್ತಾರೆ ನಮಗೆ. ಆದರೆ ಈ ಸೀಸನಲ್ಲಿ ನೋಡೋಣ ಏನು ಮಾಡ್ತಾರೆ ಅಂತ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಇವ್ರಿಗೆ CSK ಅವ್ರಿಗೆ ಮೇನ್ ವೆಪನ್ ನಮಗೆ ಯಾರಪ್ಪ ಅಂತಂದರೆ ಹೇಜಲ್ವುಡ್ ಗುರು. ಯಾಕಂತಂದರೆ ಹೇಜಲ್ವುಡ್ ಅಣ್ಣ ಹೋದ ಮ್ಯಾಚು ಚಪ್ಪಕಲ್ಲೂ 3 ವಿಕೆಟ್ ತೆಗೆದಿದ್ದ ಅಣ್ಣ. ಸೊ ಆ ಥರ ನೋಡೋದಾದರೆ ಸ್ವಲ್ಪ ಕಂಟಕ ಆಗ್ತಾರೆ ಇವ್ರಿಗೆ, ಯಾರಿಗೆ CSK ಅವ್ರಿಗೆ. ಸೊ ನೋಡ್ಬೇಕು ಅದೊಂದು ಸ್ಟ್ಯಾಟ್ಸ್ ನೋಡೋದಾದರೆ ಅಂದರೆ 3 ವಿಕೆಟ್ ಎಲ್ಲ ತೆಗೆದಿದ್ದಾರೆ. ಒಂಥರ ಬೌನ್ಸು ಎಲ್ಲ ಬೌನ್ಸ್ ಎಲ್ಲ ಎಕ್ಸ್ಟ್ರಾ ಬೌನ್ಸ್ ಎಲ್ಲ ಸಕ್ಕತ್ತಾಗಿ ಸಿಗುತ್ತೆ ನಮ್ಮ ಹೇಜಲ್ವುಡ್ ಅವ್ರಿಗೆ. ಆ್ಯಂಡ್ ಫಾರ್ಮಲ್ಲಿ ಬೇರೆ ಇದ್ದಾರೆ. ಆಮೇಲೆ ಡಾಟ್ ಬಾಲ್ಸ್ ಬೇರೆ ರೊಚ್ಗೆದ್ಬಿಟ್ಟು 100+ ಡಾಟ್ ಬಾಲ್ಸ್ ಬೇರೆ ಹಾಕಿದ್ದಾರೆ. ವಿಕೆಟ್ಸು ಪರ್ಪಲ್ ಕ್ಯಾಪು ನಮ್ಮ ಕಡೆನೇ ಇದೆ, ವಿಕೆಟ್ಸು ಸೈಕಾಗಿ ತೆಗೆದಿದ್ದಾರೆ. ಸೊ ಆ ಥರ ನೋಡೋದಾದರೆ ಹೇಜಲ್ವುಡ್ ಸ್ವಲ್ಪ ಅವ್ರಿಗೆ ಕಂಟಕ ಆಗ್ತಾರೆ. ಕೊನೆಯಲ್ಲಿ ಹೇಳೋದೇನಪ್ಪ ಅಂತಂದರೆ RCB ಅವರು CSK ಮೇಲೆ ಹೆಂಗಾದರೂ ಮಾಡಿ ಗೆಲ್ಬೇಕಪ್ಪ. ಏನೋ ಮಳೆ ಬಂದು ಪಂದ್ಯ ರದ್ದಾದರೆ ಅದು ಬೇರೆ ಮಾತು. ಸೊ ಪಂದ್ಯ ಆದರೆ ಟಾಸು ಅವರೇ ಗೆದ್ರು ಅಂದ್ಕೊಳ್ಳಿ, ನಮ್ಮೊಂದು ಬಿಟ್ಕೊಡ್ಬಾರ್ದು ಗುರು. ಟಾಸ್ ಅವರಾದ್ರೂ ಗೆಲ್ಲಿ ಯಾರಾದ್ರೂ ಹೆಂಗಾದ್ರೂ ಮಾಡಲಿ ಒಟ್ಟಿನಲ್ಲಿ ನಾವು ಗೆಲ್ಲಲೇಬೇಕು, ಆ ಥರ ಇರಬೇಕು. ಯಾಕಂತಂದರೆ ಈ ಮ್ಯಾಚ್ ಗೆದ್ದರೆ ಪಾಯಿಂಟ್ಸ್ ಟೇಬಲಲ್ಲಿ ನಾವು ಒಂಥರ ಸುಭದ್ರ ಸ್ಥಿತಿಯಲ್ಲಿ ಇರ್ತೀವಿ ಅಂತ ನಾನು ಮೊದಲೇ ಹೇಳ್ದಂಗೆ. ಯಾಕಂತಂದರೆ 11ರಲ್ಲಿ 8 ಗೆದ್ದಂಗಾಗತ್ತೆ ಗುರು. 8 ಗೆದ್ದರೆ 16 ಪಾಯಿಂಟ್ಸು ಅಂದರೆ 16 ಪಾಯಿಂಟ್ಸ್ ಅಂದರೆ ನಾವು 2ನೇ ಪೊಸಿಷನಲ್ಲ ಮೊದಲೇ ಪೊಸಿಷನ್ಗೆ ಹೋಗ್ಬಿಡ್ತೀವಿ ಡೈರೆಕ್ಟಾಗಿ. ಯಾಕಂದರೆ ಮುಂಬೈ ಅವ್ರದ್ದು 11ರಲ್ಲಿ 7 ಇದೆ, ಈ ಕಡೆ GT ಅವ್ರದ್ದು ಗೆದ್ದಿರೋದ್ರಿಂದ 10ರಲ್ಲಿ 7 ಇದೆ. ಸೊ ಆ ಥರ ನಾವು 11ರಲ್ಲಿ 8 ಅಂದರೆ ಮೊದಲೇ ಪೊಸಿಷನು ಅಗ್ರಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಟಾಪ್ 4 ಅಂತೂ ಫಿಕ್ಸ್ ಆಗಿಬಿಡುತ್ತೆ. ಇನ್ನೊಂದು 3ರಲ್ಲಿ ಇನ್ನೊಂದು ಯಾವುದಾದ್ರೂ ಗೆದ್ದರೆ ಗುರು ಸಾಕು ಅನ್ನೋ ಥರ ಇರುತ್ತೆ. 3ರಲ್ಲಿ 2 ಗೆದ್ರಂತೂ ಮುಗಿದೇ ಹೋಯ್ತು ನಮಗೊಂದು ಒಂಥರ 10 ಗೆದ್ದಂಗೆ ಆಗುತ್ತಲ್ಲಪ್ಪ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ಸಕ್ಕೆ ಡ್ರಾಪ್ ಅಂತ ಆಯ್ತು. ಏನು ಗೊತ್ತಾ, ಒಂದು ಯಾವುದೋ ಸ್ಟ್ಯಾಟ್ಸು ನೋಡ್ತಾ ಇದ್ದೆ ಗುರು. ಅಂದರೆ ಫುಲ್ಲು ನೆಗೆಟಿವ್ ಆಗಿ ವಿಚಾರ ಮಾಡಬಾರ್ದು ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಒಂದು 10ರಲ್ಲಿ 7 ಗೆದ್ದಿದ್ವಿ ಒಂದು ಟೈಮಲ್ಲಿ, 2020 ಅನ್ಸುತ್ತೆ ಮೋಸ್ಟ್ಲಿ. 10ರಲ್ಲಿ 5 ಗೆದ್ದಿದ್ವಿ, ಅಂದರೆ 7 ಗೆದ್ದಿದ್ವಿ. ಆಮೇಲೆ ಸಡನ್ ಆಗಿ 4ರಲ್ಲಿ 4 ಸೋತ್ಬಿಟ್ಟು ಏನೋ ಹಂಗೆ ಏನೋ ಆಯಿತು ಅಂತ ನಾನು ಓದಿದ್ದೆ, ಎಲ್ಲ ನೋಡ್ತಾ ಇದ್ದೆ ಗುರು. ಈ ಥರ ಎಲ್ಲ ನೆಗೆಟಿವ್ ವಿಚಾರ ಮಾಡಬೇಡ್ರಪ್ಪ. ನಮ್ಮ RCB ತಂಡ ಹೆಂಗಾಗಿದೆ ಅಂತಂದರೆ, ಈ ತಂಡ ಹೆಂಗಿದೆ ಅಂತಂದರೆ ಒಬ್ಬರ ಮೇಲೆ ಡಿಪೆಂಡ್ ಇಲ್ಲ, ಎಲ್ಲರೂ ಏನು ವಿನ್ನರ್ಸೇ, ಅಂದರೆ ಮ್ಯಾಚ್ ವಿನ್ನರ್ಸೇ ಆ ಥರ ಇದ್ದಾರೆ. ಸೊ ಹಂಗೆ ನೋಡೋದಾದರೆ ನಾವು ಸ್ವಲ್ಪ ಸಾಲಿಡ್ ಆಗಿದೆ RCB. ನೀವು ಜಾಸ್ತಿ ನೆಗೆಟಿವ್ ಯಾರು ವಿಚಾರ ಮಾಡ್ತೀರಿ ಅವ್ರಿಗೋಸ್ಕರ ಹೇಳಿದೆ. ಒಟ್ಟಿನಲ್ಲಿ ನೋಡ್ರಪ್ಪ, ನಮ್ಮ RCB ಅವರು ಗೆಲ್ಲೇಬೇಕು, ಈ ಮ್ಯಾಚು ಗೆಲ್ತಾರೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಈ ಮ್ಯಾಚ್ ಬಗ್ಗೆ ಸ್ವಲ್ಪ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡ್ರಪ್ಪ. ಮಾಡದೇ ಇರೋರು ಪ್ಲೀಸ್ ಮಾಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.